Hi, good morning. Welcome to SEB 5 Star Online Classes. So, presenting by SE ಬಿರಾದರ್. ಇದು ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತಹ ಕ್ಲಾಸು. ಈಗಾಗಲೇ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಕನ್ನಡ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ವಿ. ಸೊ, ಇವತ್ತಿನ ದಿನದಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಇಂಗ್ಲೀಷ್ ಸಬ್ಜೆಕ್ಟ್ ಬಗ್ಗೆ ಸಾಲ್ವ್ ಮಾಡೋಣ. ಸೊ, ವಿದೌಟ್ ಡಿಲೇ ಲೆಟ್ ಅಸ್ ಬಿಗಿನ್ ಅವರ್ ಕ್ಲಾಸ್. ಏನಿದೆ ನೋಡಿರಿ ಇಂಗ್ಲೀಷ್ನು. 21th ಕ್ವಶನ್ ನೋಡ್ರಿ. ವಿಚ್ ಈಸ್ ದ ಡೊಮೆಸ್ಟಿಕ್ ಎನಿಮಲ್ ಅಮಂಗ್ ದ ಗಿವನ್ ಆಪ್ಷನ್ಸ್. ಸೊ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಸಾಕು ಪ್ರಾಣಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಎ ಕೌ, ಬಿ ಜಿಬ್ರಾ, ಎಲಿಫೆಂಟ್, ಲಯನ್. ಸೊ ಯಾವುದನ್ನು ಸಾಕ್ತೀವಿ? ಸೊ ಇವರ ಆನ್ಸರ್ ಈಸ್ ರೈಟ್. ಕೌ ಇಸ್ ದ ರೈಟ್ ಆನ್ಸರ್. ಸೊ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನಿದೆ. 22 ಕ್ವಶನ್ ಏನಿದೆ ನೋಡ್ರಿ. ಹೌ ಮೆನಿ ಸೈಂಟಿಸ್ಟ್ಸ್ ವೆರ್ ದೇರ್ ಆ್ಯಟ್ ತುಂಬಾ ಸ್ಪೇಸ್ ಸೆಂಟರ್. ತುಂಬಾ ಸ್ಪೇಸ್ ಸೆಂಟರ್, ಈ ಒಂದು ಸ್ಪೇಸ್ ಸೆಂಟರಲ್ಲಿ ಸೈಂಟಿಸ್ಟ್ ಎಷ್ಟು ಜನ ಇದ್ದಾರೆ? ಸೊ ಇಟ್ ಈಸ್ ಅ ಲೆಸನ್ ರಿಲೇಟೆಡ್ ಕ್ವಶನ್ನು. ಸೊ ಸರಿಯಾದ ಉತ್ತರ ಯಾವುದಂದರೆ, ಯಾವುದು ಸರಿಯಾದ ಉತ್ತರ? ಡಿ ಇಸ್ ದ ರೈಟ್ ಆನ್ಸರ್. ಸೊ ಸರಿಯಾದ ಉತ್ತರ ಇಲ್ಲಿ ಡಿ ಆಗಿದೆ. ಸೊ ನೆಕ್ಸ್ಟ್ ಗೋ ಫಾರ್ 23 ಕ್ವಶನ್. ಸೊ ನೋಡ್ರಿ ದ ಡಿಸ್ಕ್ರೈಬಿಂಗ್ ವರ್ಡ್ ಇನ್ ದ ಸೆಂಟೆನ್ಸ್ ಈಸ್ ಆಕಾಶ್ ಈಸ್ ಎ ಕ್ಲೆವರ್ ಬಾಯ್ ಇನ್ ದ ಕ್ಲಾಸ್. ಸೊ ಕೊಟ್ಟಿರುವಂಥ ಸೆಂಟೆನ್ಸ್ನಲ್ಲಿ ಡಿಸ್ಕ್ರೈಬಿಂಗ್ ವರ್ಡ್ ಅಂದರೆ ಏನು, ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಡಿಸ್ಕ್ರೈಬಿಂಗ್ ವರ್ಡ್ ಅಂದರೆ ಏನು? ಹೊಗಳುವಂಥ ಪದ. ಡಿಸ್ಕ್ರೈಬಿಂಗ್ ವರ್ಡ್ ಅಂದ್ರೇನು? ಹೊಗಳುವಂಥ ಪದ. ಸೊ ಆಕಾಶ ಎಂಥ ಹುಡುಗ? ಆಕಾಶ್ ಎಂಥ ಹುಡುಗ? ಆಕಾಶ್ ಈಸ್ ಎ ಕ್ಲೆವರ್ ಬಾಯ್ ಅಂತ. ಆಕಾಶನನ್ನು ಹೊಗಳುವಂಥ ಪದ ಯಾವುದಿಲ್ಲಿ? ಕ್ಲೆವರ್. ಹೀಗಾಗಿ ಇದು ಡಿಸ್ಕ್ರೈಬಿಂಗ್ ವರ್ಡ್. ಸೊ ಆ್ಯಕ್ಚುಲಿ ವಿ ಆರ್ ಕಾಲಿಂಗ್ ದ ಡಿಸ್ಕ್ರೈಬಿಂಗ್ ವರ್ಡ್ ಆ್ಯಸ್ ದ ಅಡ್ಜೆಕ್ಟಿವ್ ಅಂತ ಕರಿತೀವಿ ನಾವು. ಹೀಗಾಗಿ ಇಲ್ಲಿ ಹೊಗಳುವಂಥ ಪದ ಡಿಸ್ಕ್ರೈಬಿಂಗ್ ವರ್ಡ್ ಯಾವುದಿಲ್ಲಿ? ಕ್ಲೆವರ್. ಸೊ ರೈಟ್ ಆನ್ಸರ್ ಈಸ್ ಬಿ, ಕ್ಲೆವರ್ ಇಸ್ ದ ಆನ್ಸರ್. ನೆಕ್ಸ್ಟ್ ಗೋ ಫಾರ್ 24th ಕ್ವಶನ್. ಏನಿದೆ ನೋಡಿರಿ. ಡಿಯೋನೈಸಿಯಸ್ ವಾಸ್ ಆ್ಯನ್ ಡ್ಯಾಶ್ ರೂಲ್. ಡಿಯೋನೈಸಿಯಸ್ ವಾಸ್ ಆ್ಯನ್ ಡ್ಯಾಶ್ ರೂಲರ್ ಅಂತ ಆಗಬೇಕು. ಸೊ ಎಂಥ ಮೈಂಡೆಡ್ ರೂಲರ್ ಆಗಿದ್ದ ಅಂತ ಕೇಳ್ತಾ ಇದ್ದಾರೆ. ಸೊ ಸರಿಯಾದ ಉತ್ತರ ಇಲ್ಲಿ ಎವಿಲ್ ಮೈಂಡೆಡ್ ರೂಲರ್ ಅಂದರೆ ಬ್ಯಾಡ್ ಮೈಂಡೆಡ್ ರೂಲರ್ ಆಗಿದ್ದ. ಸೊ ಸರಿಯಾದ ಉತ್ತರ ಡಿ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. 25th ಕ್ವಶನ್ ನೋಡಿರಿ. ಸೊ ಡ್ಯಾಶ್ ಈಸ್ ಎ ಫ್ಲವರ್ ಅಂತ ಇದೆ. ಸೊ ಯಾವುದು ಇಲ್ಲಿ ಫ್ಲವರು? ಕೊಟ್ಟಿರೋ ಆಪ್ಷನಲ್ಲಿ ಫ್ಲವರ್ ಯಾವುದು? ಬನಾನಾನ, ಗ್ವಾವಾನ, ಲೋಟಸ್ಸಾ, ಆ್ಯಪಲ್ಲ? ಬೈ ಸೀಯಿಂಗ್ ದ ಆಪ್ಷನ್ಸ್ we can easily find out the answer. Your answer is right, that is C is the right answer. So next ನೋಡ್ರಿ 26th ಕ್ವಶನ್. ದ ಅದರ್ ಜೆಂಡರ್ ಆಫ್ ದ ಅಬೌವ್ ಅಂಡರ್ಲೈನ್ಡ್ ವರ್ಡ್. ಈ ಕೊಟ್ಟಿರುವಂಥ ಆಪ್ಷನಲ್ಲಿ ಸೊ ಯಾವುದು ಗೆರೆ ಎಳೆದಂಥ ಒಂದು ಪದದ ಜೆಂಡರ್ ಬೇರೆ ಯಾವುದಿಗೆ ಆಗಿದೆ? ಸೊ ಫಾದರ್ ಏನಾಗುತ್ತೆ? ಫಾದರು ಮದರ್ ಆಗುತ್ತೆ. ಅದರ್ ಜೆಂಡರ್ ಆಫ್ ದ ಫಾದರು ಮದರ್. ಹಾಗಾದರೆ ಸಿಸ್ಟರ್ ಏನಾಗುತ್ತೆ? ಸಿಸ್ಟರು ಬ್ರದರು. ಹೌದಾ? ಅಂಟ್ ಅಂಕಲ್ಲು. ಈ ಥರ ಆಪ್ಷನ್ಸನ್ನು ನೋಡ್ಕೋಬೇಕು ನೆಕ್ಸ್ಟು. ಸೊ ನೆಕ್ಸ್ಟ್ ನೋಡಿರಿ 27th ಕ್ವಶನ್. ದ ಡ್ಯಾಶ್ ಟೀಚರ್ಸ್ ಇನ್ ದ ಕ್ಲಾಸ್ ರೂಮ್. ಕ್ಲಾಸ್ ರೂಮಲ್ಲಿ ಯಾರು ಟೀಚರ್ಸ್ ಮಾಡ್ತಾರೆ? ಟೀಚಿಂಗ್ ಯಾರು ಮಾಡೋರು? ಪ್ಯೂನ್ ಮಾಡೋಕ್ಕಾಗುತ್ತಾ? ಹೋಗಿ ಇಂಜಿನಿಯರ್ ಮಾಡ್ತಾರಾ ಅಥವಾ ವಾರ್ಡನ್ ಮಾಡ್ತಾರಾ? ಸೊ ಸರಿಯಾದ ಉತ್ತರ ಇಲ್ಲಿ ಟೀಚರ್ ಈಸ್ ದ ರೈಟ್ ಆನ್ಸರ್. ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿರಿ 28th ಕ್ವಶನ್. ದ ಅಪೋಸಿಟ್ ವರ್ಡ್ ಫಾರ್ ಮೋರ್. ಮೋರ್ ದ ಅಪೋಸಿಟ್ ವರ್ಡ್ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಈಸ್ ಲೆಸ್. ಬಿ ಇಸ್ ದ ಆನ್ಸರ್. ಹಾಗಾದರೆ ಸ್ಮಾಲ್ದು? ಸ್ಮಾಲ್, ಬಿಗ್ ಅಪೋಸಿಟ್. ಈ ಥರ ನೋಡಬೇಕು. ಸೊ ನೆಕ್ಸ್ಟ್ ನೋಡಿರಿ 29th ಕ್ವಶನ್ ನೋಡಿರಿ. ಏನಿದೆ? ವಾಟ್ ಈಸ್ ದ ಕಲರ್ ಆಫ್ ದ ಎಲಿಫೆಂಟ್ ಇನ್ ದ ಪೊಯೆಂಟ್ರಿ? ಎಲಿಫೆಂಟ್ ಪೊಯಮಲ್ಲಿ ಎಲಿಫೆಂಟ್ ಕಲರ್ ಏನಿತ್ತು? ಸೊ ಆನ್ಸರ್ ಈಸ್ ಗ್ರೇ. ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಈಸ್ 30th ಕ್ವಶನ್. ಸುಟೇಬಲ್ ವರ್ಡ್ ಟು ಕಂಪ್ಲೀಟ್ ದ ಪ್ರೊವರ್ಬ್. ಏನಿದೆ? ಡೂ ಆರ್ ಡ್ಯಾಶ್. ಸೊ ಡೂ ಆರ್ ಡೈ ಅಂತ ಆನ್ಸರು. ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ 31th ಕ್ವಶನ್. ಚೂಸ್ ದ ಒನ್ ವರ್ಡ್ ಫಾರ್ ದ ಫಾಲೋಯಿಂಗ್. ಸ್ಲೋ ಮೂಮೆಂಟ್ ಆಫ್ ದ ಸ್ನೇಕ್. ಏನು? ತೆವಳು ಅನ್ನೋಕ್ಕೇನಂತೇನು? ಹೌದಾ? ಹಾವು ತೆವಳುತ್ತದೆ. ಹೌದಾ? ಸೊ ಹೀಗಾಗಿ ಕ್ರಾಲ್ಡ್ ಅಂತೀವಿ. ಕ್ರಾಲ್ಡ್. ಸೊ ಬಿ ಇಸ್ ದ ರೈಟ್ ಆನ್ಸರ್. ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 32 ಕ್ವಶನ್ಸ್ ನೋಡಿರಿ. ಏನಿದೆ? ರೈಟ್ ದ ಫ್ಲೂರಲ್ ಫಾರ್ಮ್ ಆಫ್ ಆ್ಯಕ್ಟಿವಿಟಿ. ಸೊ ಆ್ಯಕ್ಟಿವಿಟಿ ಅನ್ನೋದನ್ನು ವರ್ಡ್ ಇದ್ರದ್ದು ಫ್ಲೂರಲ್ ಫಾರ್ಮ್ ಕೇಳ್ತಾ ಇದ್ದಾರೆ. ಸೊ ಹೇಗೆ ನೆನ್ಪಿಟ್ಕೋಬೇಕು? ಸೊ ಈ ಸಿಂಗುಲರ್ ಫ್ಲೂರಲ್ ಮಾಡುವಾಗ ಕೆಲವೊಂದಿಷ್ಟು ರೂಲ್ಸ್ ಅದಾವೆ. ಸೊ ಯಾವ ಥರ ಅಂದರೆ, ಸೊ ಯಾವ ಒಂದು ಶಬ್ದದ ಕೊನೆಯಲ್ಲಿ ವಾಯ್ ಅಕ್ಷರ ಬಂದಿರುತ್ತೋ
ಮತ್ತು ವಾಯ್ ಹಿಂದ್ಗಡೆ ಕನ್ಸೋನೆಂಟ್ ಲೆಟರ್ ಬಂದಿರುತ್ತೋ ಸೊ ಅದನ್ನು ನಾವು ಸಿಂಗುಲರ್ ಇದ್ದಿದ್ದು ಫ್ಲೂರಲ್ ಮಾಡಬೇಕಾದ್ರೆ ಈ ವಾಯ್ನ ರಿಮೂವ್ ಮಾಡಿಬಿಟ್ಟು ಏನು ಮಾಡಬೇಕಾದ್ರ ಜಾಗದಲ್ಲಿ IS ಅನ್ನು ಹಚ್ಚಬೇಕಾಗುತ್ತೆ. ಸೊ ಇದು ರೂಲ್ ಇರೋದು. ಏನು, ಶಬ್ದದ ಕೊನೆಯಲ್ಲಿ ವಾಯ್ ಇರಬೇಕು, ಆ ವಾಯ್ ಹಿಂದ್ಗಡೆ ಕನ್ಸೋನೆಂಟ್ ಇರಬೇಕು. ಆವಾಗ ಅದನ್ನು ನಾವು ಫ್ಲೂರಲ್ ಫಾರ್ಮ್ ಮಾಡಬೇಕಂದ್ರೆ ವಾಯ್ ರಿಮೂವ್ ಮಾಡಿ IS ಹಚ್ಚಬೇಕು ವಾಯ್ ಜಾಗದಲ್ಲಿ. ಹಾಗಾದರೆ ನಾವು ರಿಮೂವ್ ಮಾಡಿ ಹಚ್ಚಿದಾಗ ಸೊ D ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ರಿ 33 ಕ್ವಶನ್ ನೋಡ್ರಿ. ಅರೇಂಜ್ ದ ವರ್ಡ್ಸ್ ಇನ್ ದ ಡಿಕ್ಷನರಿ. ಟೈಗರ್, ಕ್ಯಾಟ್, ಡಾಗ್, ಜಿಬ್ರಾ, ಕೌ ಇವುಗಳನ್ನು ಡಿಕ್ಷನರಿ ನೆಗಟಿವ್ನಲ್ಲಿ ಇದ್ದಂತೆ ಜೋಡಿಸಿ ಅಥವಾ ಕ್ರಮವಾಗಿ ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ T ಫಸ್ಟ್ ಲೆಟರ್ ಟೈಗರ್, ಕ್ಯಾಟ್ C ಲೆಟರ್ ಫಸ್ಟ್ ಲೆಟರ್, ಡಾಗ್ D ಇಸ್ ದ ಫಸ್ಟ್ ಲೆಟರ್, ಜಿಬ್ರಾ Z ಇಸ್ ದ ಫಸ್ಟ್ ಲೆಟರ್, ಕೌ C ಇಸ್ ದ ಫಸ್ಟ್ ಲೆಟರ್. ಸೊ ಇವಾಗ ಫಸ್ಟ್ ಲೆಟರ್ ಯಾವ್ದು ಬರುತ್ತೆ ಇದ್ರನ್ನು ನೋಡೋದಾಗ ಕ್ಯಾಟ್ ಮತ್ತು ಕೌ ಬರುತ್ತೆ, ಹೌದಾ? ಕ್ಯಾಟು ಮತ್ತು ಕೌ, ಕ್ಯಾಟು ಮತ್ತು ಕೌವಲ್ಲಿ ನೆಕ್ಸ್ಟ್ ಅಗೇನ್ ನೆಕ್ಸ್ಟ್ ಲೆಟರ್ ನೋಡ್ರಿ CAT ಕ್ಯಾಟ್, CA ಬಂತು ಫಸ್ಟ್ ಬರುತ್ತಲ್ವಾ. ಸೊ CAT ಕ್ಯಾಟ್. ಸೊ ನೆಕ್ಸ್ಟ್ COW ಕೌ. ಸೊ ಕ್ಯಾಟ್ ಆಯಿತು, ಕೌ ಆಯಿತು. ಇನ್ನು ನೆಕ್ಸ್ಟ್ C ಆದಮೇಲೆ ಅಲ್ಫಾಬೆಟ್ ಬರೋದು Dನೇ ಬರುತ್ತೆ. ಸೊ ಡಾಗ್ ನೆಕ್ಸ್ಟ್ ಬರುತ್ತೆ, ಹೌದಾ? ನೆಕ್ಸ್ಟ್ ಡಾಗ್ ಆಯಿತು. ಇನ್ನು ಉಳ್ಕೊಂಡಿರೋದು ಟೈಗರ್ ಮತ್ತು ಜಿಬ್ರಾ. ಸೊ T ಫಸ್ಟ್ ಬರುತ್ತೋ Z ಫಸ್ಟ್ ಬರುತ್ತೋ? ಆಬ್ವಿಯಸ್ಲಿ Tನೇ ಫಸ್ಟ್ ಬರೋದು. ಸೊ ಹೀಗಾಗಿ ಫೋರ್ತ್ ವರ್ಡ್ ಇಸ್ ಟೈಗರ್. ಸೊ ಲಾಸ್ಟ್ ವರ್ಡ್ ಜಿಬ್ರಾ ಉಳ್ಕೊಂತು, ಜಿಬ್ರಾನೇ. ಹಾಗಾದರೆ ಯಾವುದು ಈ ಥರ ಬಂದಿರೋದು? ಕ್ಯಾಟ್, ಕೌ, ಡಾಗ್, ಟೈಗರ್, ಜಿಬ್ರಾ ಈ ಥರ ಬಂದಿರೋ ಆಪ್ಷನ್ ಯಾವುದು? ಆಪ್ಷನ್ ಯಾವುದಂದರೆ A ಇಸ್ ದ ರೈಟ್ ಆನ್ಸರ್. A ಇಸ್ ದ ರೈಟ್ ಆನ್ಸರ್. ಸೊ ಐ ಆಮ್ ಫುಲ್ ಆಫ್ ಕೀಸ್ ಬಟ್ ಕ್ಯಾಂಟ್ ಓಪನ್ ಎನಿ ಡೋರ್. ಕೀಸ್ ತುಂಬ ಇದ್ದಾವೆ ಬಟ್ ಯಾವುದೇ ಥರ ಡೋರನ್ನು ತೆಗಿಯೋಕ್ಕಾಗಲ್ಲ. ಹಾಗಾದರೆ ನಾ ಯಾರು? ಹೂ ಆಮ್ ಐ? ಇಟ್ ಈಸ್ ಅ ರಿಡಲ್. ಸೊ ನೋಡಿರಿ, ಕೀಬೋರ್ಡ್ ಆಗುತ್ತಾ? ಹೌದಾ, ಕೀಬೋರ್ಡ್ ಆಗುತ್ತಾ? ಜಿಬ್ರಾ ಕ್ರಾಸಿಂಗ್ ಆಗುತ್ತಾ? ಕೀ ಬಂಚ್ ಆಗುತ್ತಾ ಅಥವಾ ಲಾಕರ್ ಆಗುತ್ತಾ? ಸೊ ಯಾವುದಿಲ್ಲ, ಕೀಬೋರ್ಡ್ ಆಗುತ್ತೆ. ಕೀಬೋರ್ಡ್ ತುಂಬ ಕೀಸ್ ಅದಾವ, ಹೌದಾ? ನಂಬರ್ ಕೀಸು, ಫಂಕ್ಷನಲ್ ಕೀಸು, ಅಲ್ಫಾಬೆಟಿಕಲ್ ಲೆಟರ್ಸ್ ಕೀಸು, ಸೊ ಈ ಥರ. ಸೊ ಹೀಗಾಗಿ A is the right answer. So next 35th question ನೋಡ್ರಿ. The word which has the correct punctuation mark. So cannot ಶಾರ್ಟ್ ಫಾರ್ಮ್ ಕೊಟ್ಟಿದ್ದಾರೆ. ಸೊ ಎಲ್ಲಿ ಅಪೋಸ್ಟ್ರೋಫಿ ಮಾರ್ಕ್ ಕರೆಕ್ಟಾಗಿ ಬಂದಿದೆ ಅಂತ ನೋಡೋದು. ಸೊ ಕೆನಾಟನ್ನು ನಾವು ಅಪೋಸ್ಟ್ರೋಫಿ ಹಾಕಿ ಬರೆಯುವಾಗ, ಶಾರ್ಟ್ ಫಾರ್ಮನ್ನು ಬರೆಯುವಾಗ ಸೊ CAN ಕ್ಯಾನ್ ಅಂತ ಬರೆದ್ಬಿಟ್ಟು T ಅಂತ ಬರಿತೀವಿ. ಕ್ಯಾಂಟ್ ಅಪೋಸ್ಟ್ರೋಫಿ CAN ಅಪೋಸ್ಟ್ರೋಫಿ T ಅಂತ ಬರಿತೀವಿ. ಸೊ ಇದು ಕರೆಕ್ಟ್ ಪಂಕ್ಚುವೇಷನ್ ಬರುವಂಥ ಮಾರ್ಕ್ ಜಾಗ. ಸರಿಯಾದ ಉತ್ತರ ಯಾವುದಿಲ್ಲ, D ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಸೈನೋನೈಮ್ ಆಫ್ ಅಕ್ಸೆಪ್ಟ್ ಅಂದರೆ ಏನು? ಇದು ಸಮಾನಾರ್ಥಕ ಪದ. ಅಕ್ಸೆಪ್ಟ್ ಅಂದರೆ ಸ್ವೀಕರಿಸು ಅಂತ ಅರ್ಥ. ಸೊ ಸ್ವೀಕರಿಸು ಅಂತೇಳಿ ಅರ್ಥ ಕೊಡುವಂಥ ಆಪ್ಷನ್ ಯಾವುದಿದೆ? ಅಗ್ರಿ ಆಗುತ್ತಾ, ರಿಜೆಕ್ಟ್ ಆಗುತ್ತಾ, ಎಕ್ಸ್ಪೆಕ್ಟ್ ಆಗುತ್ತಾ ಅಥವಾ ಎಕ್ಸೆಪ್ಟ್ ಆಗುತ್ತಾ? ಅಗ್ರಿ ಅಂದರೆ ಏನೋ ಒಪ್ಪಿಗೆ, ಹೂ ಅನ್ನೋದು ಒಪ್ಪಿಗೆ ಅಂತ ಅರ್ಥ, ಅಂದರೆ ಸ್ವೀಕರಿಸು ಅಂತಲೇ ಅರ್ಥ. ರಿಜೆಕ್ಟ್ ಅಂದರೆ ತಿರಸ್ಕರಿಸು. ಇನ್ನು ಎಕ್ಸ್ಪೆಕ್ಟ್ ಅಂದರೆ ಏನು? ಎಕ್ಸ್ಪೆಕ್ಟ್ ಅಂದರೆ ನಿರೀಕ್ಷೆ ಮಾಡೋದು. ಎಕ್ಸೆಪ್ಟ್ ಅಂದರೆ ಅದನ್ನು ಬಿಟ್ಟು ಅಂತ ಅರ್ಥ, ಅದನ್ನು ಬಿಟ್ಟು ಅಂತ ಅರ್ಥ. ಹೀಗಾಗಿ ಸರಿಯಾದ ಉತ್ತರ ಯಾವುದಿಲ್ಲ, ನಿಯರೆಸ್ಟ್ ಆನ್ಸರ್ ಅಗ್ರಿ. ಅಕ್ಸೆಪ್ಟು ಅಗ್ರಿ ಅಂತ ಅರ್ಥ. ಸೊ ನೆಕ್ಸ್ಟ್ ನೋಡಿರಿ 37th ಕ್ವಶನ್ ನೋಡಿರಿ ಏನಿದೆ. ಡಾಕ್ಟರ್ ಅಬ್ದುಲ್ ಕಲಾಂ ಡ್ಯಾಶ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಆಲ್ರೆಡಿ ಡಾಕ್ಟರ್ ಅಬ್ದುಲ್ ಕಲಾಂ ಹಿ ಈಸ್ ನಾಟ್ ಪ್ರೆಸೆಂಟ್ ನೌ, ಹೌದಾ? ಇಟ್ ಈಸ್ ಸೆಂಟೆನ್ಸ್ ಇಟ್ ಈಸ್ ರಿಲೇಟೆಡ್ ಟು ದ ಫಾಸ್ಟ್, ಹೌದಲ್ಲ? ಸೊ ಫಾಸ್ಟಲ್ಲಿ ಇರುವಂಥ ವರ್ಬ್ ಯಾವುದು ಇಲ್ಲಿ? ಬಿಕೇಮ್ ಆತ. ಸರಿಯಾದ ಉತ್ತರ ಯಾವುದಿಲ್ಲ? ಬಿಕೇಮ್. C ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿರಿ 38th ಕ್ವಶನ್ ನೋಡಿರಿ. ಐಡೆಂಟಿಫೈ ದ ವರ್ಡ್ ಫ್ರಮ್ ದ ಜಂಬಲ್ಡ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಜಂಬಲ್ಡ್ ಲೆಟರ್ಸನ್ನು ಹಿಂದೆ ಮುಂದೆ ಕೊಟ್ಟಿದ್ದಾರೆ ಲೆಟರ್ಸನ್ನು. ಸೊ ಯು ಹ್ಯಾವ್ ಟು ಕನ್ವರ್ಟ್ ಇನ್ ಟು ಮೀನಿಂಗ್ಫುಲ್ ವರ್ಡ್. ಸೊ ಹ್ಯಾವ್ ಟು ಕೌಂಟ್ ದ ನಂಬರ್ ಆಫ್ ದ ಲೆಟರ್ಸ್. ಎಷ್ಟಿದಾವೆ? 7 ಇದಾವೆ. ಸೊ 7 ಲೆಟರ್ಸಿಂದ ಫಾರ್ಮ್ ಆಗಿರುವಂಥ ಮೀನಿಂಗ್ಫುಲ್ ವರ್ಡ್ ಯಾವುದಿಲ್ಲ? ಫ್ಲವರ್ಸ್. ಸೊ ಸರಿಯಾದ ಉತ್ತರ ಯಾವುದಿಲ್ಲ? D ನೋಡಿರಿ. ನೆಕ್ಸ್ಟ್ ಗೋ ಫಾರ್ 39th ಕ್ವಶನ್. ಚೂಸ್ ದ ಕರೆಕ್ಟ್ ರೈಮಿಂಗ್ ವರ್ಡ್ ಫಾರ್ ದ ಸೀಕ್. ರೈಮಿಂಗ್ ವರ್ಡ್ ಅಂದ್ರೇನು? ದ ರೈಮಿಂಗ್ ವರ್ಡ್ ವಿಚ್ ಈಸ್ ಪ್ರೊನೌನ್ಸ್ಡ್ ಸೇಮ್ ಎಟ್ ಲಾಸ್ಟ್, ಹೌದಾ? ಕೊನೆಯದಾಗಿ ಪ್ರೊನೌನ್ಸಿಯೇಷನು ಸೇಮ್ ಇರುತ್ತೆ. ಸೊ ಸೀಕನ್ನು ನೋಡಿದಾಗ ಲುಕ್ ಆಗುತ್ತಾ? ಸೊ ಇದು ಮ್ಯಾಚ್ ಆಗ್ತಾ ಇಲ್ಲ. ಸ್ಟ್ರೀಟ್, ಸೀಕು ಸ್ಟ್ರೀಟ್, ನೋ. ಸೀಕು ವೀಕು, ವೆಸ್. ಸೀಕು ವೀಕು,
ಪ್ರೊನೌನ್ಸಿಯೇಷನ್ ಎಂಡಲ್ಲಿ ಸೇಮ್ ಬರ್ತಾ ಇದೆ ತಾನೆ, ಸೀಕು ವೀಕು. ಎಸ್, ಸರಿಯಾದ ಉತ್ತರ ಸಿ ಆನ್ಸರ್ ಆಗಿದೆ. ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡಿರಿ, ಲಾಸ್ಟ್ ಕ್ವಶನ್ನು ಈ ಒಂದು ಕ್ಲಾಸಿಂದು 14th ಕ್ವಶನ್ ನೋಡಿರಿ ಏನಿದೆ. ಪಿಥಾಸ್ ಆ್ಯಂಡ್ ಡೆಮನ್ ಕೆಪ್ಟ್ ದೇರ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಟ್ರೂ ಫ್ರೆಂಡ್ಶಿಪ್ ಇರುವಂಥ ಒಂದು ಲೆಸನ್. ಪಿಥಾಸ್ ಆ್ಯಂಡ್ ಡೆಮನ್ ಕೆಪ್ಟ್ ದೇರ್ ಪ್ರಾಮೀಸ್. ಸೊ ಅವ್ರೇನನ್ನು ಉಳಿಸ್ಕೊಂಡ್ರು, ಪ್ರಾಮೀಸನ್ನು ಉಳಿಸ್ಕೊಂಡ್ರು. ಹೀಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ತನಕ ನಾವು ಇಂಗ್ಲೀಷ್ ಸಂಬಂಧಪಟ್ಟಂತೆ 40 ಕ್ವಶನ್ಸ್ ಈಗ ಸಾಲ್ವ್ ಮಾಡಿದ್ದೀವಿ, A1 ಸಂಬಂಧಪಟ್ಟಂತೆ. ನೆಕ್ಸ್ಟ್ ಕ್ಲಾಸು ಬೇರೆ ಸಬ್ಜೆಕ್ಟನ್ನು ಸಾಲ್ವ್ ಮಾಡೋಣ. ಹೀಗಾಗಿ ನಿಮಗೆ ಲೈಕ್ ಆದರೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ.